ಸಿಎಂ ಆಗಿದ್ದಾರೆ. ಮಂಡ್ಯ ಮೂಲದ ಜಯಲಲಿತಾರನ್ನ ಉಲ್ಲೇಖಿಸಿದ್ದಾರೆ ಕಮಲ್ ಹಾಸನ್. ಜಯಲಲಿತಾರಿಂದ ತೊಂದರೆಯಾದಾಗ ನನ್ನ ಬೆನ್ನಿಗೆ ನಿಂತಿದ್ದು ಕನ್ನಡಿಗರು, ಕರ್ನಾಟಕದಲ್ಲಿ ಉಳಿದುಕೊಳ್ಳೋದಕ್ಕೆ ಹೇಳಿದ್ರು. ತಿರುವನಂತಪುರದಲ್ಲಿ ನಟ ಕಮಲ್ ಹಾಸನ್ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರವರಿಗೆ ಅವರವರ ರಾಜ್ಯದ ಮೇಲೆ ಬಹಳಷ್ಟು ಪ್ರೀತಿ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಕಮಲ್ ಹಾಸನ್ ಅವರಿಗೂ ಕೂಡ ತಮಿಳುನಾಡು ಮೇಲೆ ಬಹಳಷ್ಟು ಪ್ರೀತಿ ಇದೆ, ಅದನ್ನ ನಾವು ಅಲ್ಲಗಳೆಯೋದಿಲ್ಲ. ಬಟ್ ಆದ್ರೆ ಕರ್ನಾಟಕದ ಭಾಷೆ ಅಂತ ಬಂದಂತಹ ಸಂದರ್ಭದಲ್ಲಿ, ಕನ್ನಡ ಭಾಷೆ ಅಂತ ಬಂದಂತಹ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಸರಿಯಾಗಿ ಮಾತನಾಡಬೇಕಾಗುತ್ತೆ. Let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house, don't go anywhere. So the people will take care of Thug Life, Kamal Hassan and all these controversies. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. ತಿರುವನಂತಪುರದಲ್ಲಿ ನಟ ಕಮಲ್ ಹಾಸನ್ ಹೇಳಿಕೆ ಕೊಡ್ತಾ ಇದ್ದಾರೆ. ನಮಗೂ ಕೂಡ ಕನ್ನಡದ ಮೇಲೆ ಪ್ರೀತಿ ಇದೆ, ಆದರೆ ನಾನು ಕ್ಷಮೆ ಕೇಳುವ ಅಗತ್ಯತೆ ಇಲ್ಲ, ನಾನು ಕೇಳೋದು ಇಲ್ಲ ಅಂತ ಹೇಳಿ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಅವರ ರಾಜ್ಯದ ಮೇಲೆ ಅವರು ತಮ್ಮ ಪ್ರೀತಿಯನ್ನು ಕೂಡ ಈ ಮೂಲಕ ವ್ಯಕ್ತಪಡಿಸ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ತಮಿಳುನಾಡಿನಲ್ಲಿ ಯಾರ್ಯಾರನ್ನ ಸಿ ಎಂ ಮಾಡಿದ್ರು ಅನ್ನೋದನ್ನು ಕೂಡ ಅವರು ಮಾತನಾಡ್ತಾ ಇದ್ದಾರೆ.